ಶ್ರೀಕರನಾರಾಯಣೋ ವಿಜಯತೆ ತಮಾಂ, ಶ್ರೀ ಗುರುರಾಜೋ ವಿಜಯತೆ. ಶ್ರೀಮತಿ ಎಂ ನಾಗರತ್ನ ಮಹೇಂದ್ರ. ತಂದೆ ಶ್ರೀ ಎಂ ಮುನಿರಾಮಯ್ಯ, ತಾಯಿ ಶ್ರೀಮತಿ ಟಿ ಎಂ ಜಯಮ್ಮ, ಪತಿ ಶ್ರೀ ಎಂ ಮಹೇಂದ್ರನ್. ರಾಮದೇವರು, ಹನುಮಂತದೇವರು ಹಾಗೂ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ ಪವಿತ್ರ ಸ್ಮರಣೆಯೊಂದಿಗೆ 10 ಲಕ್ಷ ಶ್ರೀ ರಾಘವೇಂದ್ರ ದಿವ್ಯ ನಾಮವನ್ನು ಲಿಖಿತ ಜಪದ ಮೂಲಕ ಅನುಷ್ಠಾನಗೊಳಿಸಿ 1000 ನಾಮಜಪ ಪುಸ್ತಕಗಳನ್ನು ರಚಿಸಿ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ ನಾಮ ಮಹಿಮೆ, ಗುರುಭಕ್ತಿ ಹಾಗೂ ಧಾರ್ಮಿಕ ಜಾಗೃತಿಯನ್ನು ಹೃದಯದಲ್ಲಿ ಧರಿಸಿ ಅಪೂರ್ವ ಆದರ್ಶಪ್ರಾಯ ಹಾಗೂ ಅನುಕರಣೀಯ ಜೀವಮಾನ ಸಾಧನೆಯನ್ನು ಮಾಡಿದ ಶ್ರೀಮತಿ ಎಂ ನಾಗರತ್ನ ಮಹೇಂದ್ರ ಇವರಿಗೆ ಶ್ರೀ ರಾಘವೇಂದ್ರ ಜೀವಮಾನ ಸಾಧನಾ ಪ್ರಶಸ್ತಿ 2026 ಗುರುಪೂರ್ಣಿಮೆಯ ಪವಿತ್ರ ಸಂದರ್ಭದಲ್ಲಿ ಇದನ್ನು ಪ್ರದಾನ ಮಾಡಲಾಗಿದೆ. ಕ್ರಮ ಸಂಖ್ಯೆ SRJS 2026 4. ನನ್ನ ಅನಾರೋಗ್ಯದ ಸಮಯದಲ್ಲಿ ಹೀಗೆ ಬೇಜಾರಾಗಿ ನಾನು ಯೂಟ್ಯೂಬ್ ನೋಡ್ತಾ ಇರುವಾಗ ಗುರುಗಳದ್ದು ಒಂದು ಸಂದೇಶ ನೋಡಿದೆ. ತಕ್ಷಣ ಫೋನ್ ಮಾಡಿ ಬುಕ್ಸ್ ತರಿಸ್ಕೊಂಡೆ. ಇರೋ ಜೀವನನಾದರೂ ಸಾರ್ಥಕ ಮಾಡ್ಕೊಳ್ಳೋಣ ಅಂತ ಹೇಳಿ ಬರೆಯೋಕ್ಕೆ ಶುರು ಮಾಡಿದೆ. 1000 ಆಯಿತು, 10,000 ಆಯಿತು, ಲಕ್ಷ ಆಯಿತು. ಹೀಗೆ ಗುರುಗಳು ಹೇಳಿದ್ರು 10 ಲಕ್ಷ ಬರೀರಿ. ಆದರೆ ಬರೀತಾ ಇರುವಾಗ ವ್ಯರ್ಥವಾಗಿರೋ ಜೀವನ ಏನೋ ಒಂದು ರೀತಿ ಸಾರ್ಥಕತೆ ಕಾಣಿಸೋಕ್ಕೆ ಶುರುವಾಯಿತು. ಬರೀತಾ ನಾನಲ್ಲದೆ ಬೇರೆ ಯಾರೋ ಕಷ್ಟ ಅಂತ ಹೇಳಿರೋರಿಗೂ ಸಹ ಬರೆದಾಗ ಅವ್ರದ್ದು 1 ಲಕ್ಷ ಬರೆಯೋಷ್ಟರಲ್ಲೇ ಅವ್ರ ಸಮಸ್ಯೆಗಳು ಪರಿಹಾರ ಆಗ್ತಾಯಿತ್ತು. ಅದು ಒಂದು ದೊಡ್ಡ ಇದು. ಮತ್ತು ಈಗ ನನ್ನ ಆರೋಗ್ಯನೂ ತುಂಬ ಉತ್ತಮವಾಗಿದೆ. ನನ್ನ ಜೀವನದಲ್ಲಿ ಒಂದು ದೊಡ್ಡ ಮಹತ್ ಸಾಧನೆ. ಗುರುಗಳೇ, ನಿಮಗೆ ನಾನು ಚಿರಋಣಿಯಾಗಿರ್ತೀನಿ ಈ ಒಂದು ಸೇವೆಯನ್ನು ನನಗೆ ಕೊಟ್ಟಿದ್ದಕ್ಕೆ. ಎಷ್ಟೊಂದು ಈಗ ಹೆಂಗೆ ಅನಿಸೋದೆ ಅಂದರೆ, ನಮ್ಮ ಜೀವನನೇ ಬೆಳಗ್ಗೆ ಎದ್ದರೆ ಸಾಕು, ಯಾವಾಗಪ್ಪ ಬೇಗ ಬರೆಯೋಕ್ಕೆ ಕೂತ್ಕೋತೀನಿ ನಾನು. ಅದು ಆ ಬರೀತಾ ನಮ್ಗೆ ಇವಾಗ ಯಾವುದ್ರ ಚಿಂತೆನೂ ಇಲ್ಲ. ಎಲ್ಲನೂ ಆ ಭಗವಂತ ನೋಡ್ಕೋತಾರೆ ಅನ್ನೋದೇ ಒಂಥರ. ಈ ಯಾವುದೋ ಒಂದು ಶಕ್ತಿ ನನ್ನಲ್ಲೇ ಇದೆ, ಹಿಂದೆನೇ ಇರುತ್ತೆ, ನನ್ನನ್ನು ಕಾಪಾಡುತ್ತೆ. ಯಾವುದ್ರ ಭಯ ಇಲ್ಲ. ಮೇನು ಅವರು ಸುಪ್ರೀತ್ ಅವ್ರು ಹೇಳಿದ್ರಲ್ಲ, ನಿಜವಾಗೂ ಯಾವಾಗ ನಾವು ನಾಮಲೇಖನ ಬರೆಯೋಕ್ಕೆ ಶುರು ಮಾಡಿದ್ವು ಆವಾಗ ಭಯ ಅನ್ನೋದೇ ಹೊರಟೋಯ್ತು. ಹೇಗೆ ಅಂತಂದರೆ ಪ್ರತಿದಿನವೂ ಪ್ರತಿ ಕ್ಷಣವೂ ವಿಸ್ಮಯಗಳೇ ನಡೀತಾನೇ ಇದೆ. ಜೀವನ ಪೂರ್ತಿ ನಮ್ಮ ಆಯುಸ್ಸು ಎಲ್ಲಿ ತನಕ ಇರುತ್ತೋ ಆದಷ್ಟು ಅದುವರೆಗೂ ಭಗವಂತನ ಸೇವೆ ಅಲ್ಲದೆ ನಾವು ಇನ್ನೂ ಹಲವಾರು ಜನರಿಗೆ ನಮ್ಮ ಅನುಭವಗಳನ್ನ ಹೇಳಿ ಅವ್ರಿಗೂ ಬರೆಸ್ತಾ ಇದ್ದೀನಿ ಗುರುಗಳು. ತುಂಬ ನನ್ನ ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿಗಳು ಎಲ್ಲರೂ ಬರೀತಾ ಇದ್ದಾರೆ. ನಾನು ಈಗ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾಯಿದ್ದೆ. ನಾನು ಅನಾರೋಗ್ಯದ ಕಾರಣ ಈಗ ಮಾಡ್ತಾಯಿಲ್ಲ. ಹಾಗಾಗಿ ನಾನು ಕನ್ನಡ ಮತ್ತು ಹಿಂದಿ ಇದು ಮಾಡ್ತಾಯಿದ್ದೆ ಸ್ಕೂಲಲ್ಲಿ. ಈಗ ಹೋಗ್ತಾ ಇಲ್ಲ. ಈಗ ಒಂದು 5 ವರ್ಷದಿಂದ ಹೋಗ್ತಾ ಇಲ್ಲ. ಖಂಡಿತ ಆಗಿದೆ ಗುರುಗಳೇ. ಅಂದರೆ ಉಸಿರಾಟದ ತೊಂದರೆ. ಆದರೆ ಈಗ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ಬೋದು. ಈಗ ಒಂದು ಹೊಸ ಜೀವನ ಶುರುವಾಗಿದೆ ಅಂತ. ಇಷ್ಟು ದಿವಸ ಒಂದು ನರಕದಲ್ಲಿದ್ದೆ ಅನ್ನಿಸ್ತಾಯಿತ್ತು. ಈಗ ಜೀವನ ಮಾಡ್ತಾಯಿದ್ದೀನಿ, ಈಗ ಜೀವಿಸ್ತಾ ಇದ್ದೀನಿ ಅನ್ನೋದು ಒಂದು ಉಲ್ಲಾಸ ಇದೆ. ಮುಖ್ಯ ಪ್ರಾಣವಾಯು ಅದೇ ಹೇಳ್ತಾರೆ ರಾಘವೇಂದ್ರ ಸ್ವಾಮಿ. ಯಾವಾಗ ಬರೆಯೋಕ್ಕೆ ಸ್ಟಾರ್ಟ್ ಮಾಡೋದು ಒಂದು ಹೊಸ ಉಸಿರು ಬಂದಿದೆ ಅಂತ ಅನಿಸ್ತದೆ. ಉಸಿರಾಟಕ್ಕೆ ತುಂಬ ಒದ್ದಾಡ್ತಾ ಇದ್ದೆ ನಾನು. ತುಂಬ ಧನ್ಯವಾದಗಳು ಗುರುಗಳೇ. ಸರ್, ನಮ್ಮ ಜೀವನಕ್ಕೆ ಒಂದು ಹೊಸ ಅರ್ಥ ಕೊಟ್ಟಿದ್ದೀರಾ. ಈ ಸಾಧನೆ ಕೊಟ್ಟಿಲ್ಲ ಅಂದರೆ ನಮಗೆ ಗೊತ್ತಾಗ್ತಾ ಇರಲಿಲ್ಲ ಏನು ಮಾಡಬೇಕು. ದಿನಾನ ವ್ಯರ್ಥವಾಗಿ ಕಳೀತಾ ಇದ್ವಿ ನಾವು. ಈಗ ಹಂಗಲ್ಲ. ಏನು ಅಂತಂದರೆ ಬರಿತಾ ಇರುವಾಗ ನಾನಲ್ಲ, ನನಗೆ ಏನೂ ಗೊತ್ತಿಲ್ಲ. ಬರೆಯೋದು ಅಂತ ನನ್ನ ಕೈಯೂ ಅಷ್ಟೇ. ಎಷ್ಟೋ ಸಲ ನಾನು ನಿದ್ದೆ ಮಾಡಿಬಿಟ್ಟಿರ್ತೀನಿ, ಆದರೆ ಬರೆದಿರ್ತೀನಿ. ನಿದ್ದೆ ಮಾಡಿರ್ತೀನಿ, ಆದರೆ ಲೈನು ಕರೆಕ್ಟಾಗಿ ಬರೆದಿರ್ತೀನಿ. ಪೇಜೆಲ್ಲ ಆಗೋಗಿರುತ್ತೆ, ಕರೆಕ್ಟಾಗಿ ಆಗಿರುತ್ತೆ. ಅದು ತುಂಬಾ ಇದು ಅದು ಪ್ರೇರಣೆ ಆಗಿದ್ದು. ನೀವು ಕೊಟ್ಟಿದ್ದ ಸಾಧನೆ ಭಾಳ ಒಳ್ಳೆಯದು.
ನಂದು ಅದೇ ಕೆಲಸ ಗುರುಗಳೇ. ಬೆಳಗ್ಗೆ ಕೆಲಸ ಆಯಿತು ಅಂದರೆ ಕೂತ್ಕೊಳ್ಳೋದು ಅಷ್ಟೇ, ನಂದು ಇನ್ನೇನು ಕೆಲಸನೇ ಇಲ್ಲ, ಅದೇ ಉದ್ಯೋಗ ನಂದು. ನಾನು 2 ವರ್ಷ ಆಯಿತು ಗುರುಗಳು. ಅದು ಇನ್ನೊಂದು ಏನು ಅಂತಂದರೆ, ನಾನಿಲ್ಲಿ ರಾಘವೇಂದ್ರ ಪುಸ್ತಕ ಬರೀತಾ ಇದ್ದರೆ ನನ್ನ ಗಂಡನಿಗೆ ಅಲ್ಲಿ ಅವರು ಏನೇ ಒಂದು ಕಷ್ಟದ ಸನ್ನಿವೇಶ ಅಂದರೆ ಯಾರೋ ವ್ಯಕ್ತಿಗಳನ್ನ ಮೀಟ್ ಮಾಡಬೇಕು, ಅದೆಲ್ಲನೂ ಇಲ್ಲಿ ನಾನಿಲ್ಲಿ ಬರೀತಾ ಇದ್ದರೆ ಅಲ್ಲಿ ಅವ್ರ ಕೆಲಸಗಳು ಸುಲಭವಾಗಿ ಆಗ್ತಾಯಿತ್ತು. ಅದಕ್ಕೆ ಅವರಂದರು, ಇದು ದೊಡ್ಡದು ತಗೋ, ನಿಂದು ಕೆಲಸನೇ ಇದು. ನಾನು ಇವಾಗ ಎಲ್ಲರೂ ಕೆಲ್ಸಕ್ಕೆ ಹೋಗಿ ಹೇಗೆ ಕೆಲಸ ಮಾಡ್ತಾರೋ ಅದೇ ಥರ 10 ಗಂಟೆಗೆಲ್ಲನೂ ಕೆಲಸ ಮುಗಿಸಿ ಕೂತ್ಕೊಬಿಡೋದು, ಮಧ್ಯಾಹ್ನ ಊಟ ಮತ್ತೆ ಕೂತ್ಕೋ, ಸಂಜೆ ತನಕ ಬರೀ, ಅದೇ ನಂದು. ಚೆನ್ನಾಗಿದೆ ಗುರುಗಳೇ, ನಾನು ಒಂಥರ ಕಾಲೇಜ್ಗೆ ಹೋಗ್ತಿದ್ದೀನಿ ಅನ್ನೋ ಫೀಲಿಂಗ್ ಇದೆ. ಒಂದೊಂದು ಪುಸ್ತಕ ಬರೆದು ನಂದು ಅದೇ ಹೇಳಿದ್ದು. ಈಗ ಇಲ್ಲಿ ಮಂತ್ರಕ್ಕೆ ತರೋದಕ್ಕಿಂತ ಮುಂಚೆ ನಾನು ಅದೇ ಹೇಳಿದ್ದು, ಒಂದು ಬೀರೂನೇ ಇಟ್ಕೊಂಡ್ಬಿಟ್ಟಿದ್ದೀನಿ. ನನಗೇನು ಅಂದರೆ ದುಡ್ಡು ಬಂತು ಅಂದರೆ ಬುಕ್ಸ್ ತರಿಸ್ಕೋಬೇಕು. ಬುಕ್ಸ್ ಮನೇಲಿತ್ತು ಅಂದರೆ ನಂಗೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಆ ಕಡೆ ನೋಡಿದಾಗೆಲ್ಲ ಬರೀಬೇಕು, ಇನ್ನೂ ಬರೀಬೇಕು ಅಂತ. ಅದಕ್ಕೆ ನಮ್ಮ ಯಜಮಾನ್ರು ಹೇಳ್ತಾರೆ, ಎಲ್ಲರೂ ದುಡ್ಡು ಜೋಡಿಸಿದ್ರೆ ನೀನು ಪುಸ್ತಕ ಇದೆಲ್ಲ ಖಂಡಿತ ಮುಂದಿನ ಜನ್ಮಕ್ಕೆಲ್ಲ ನಮ್ಗೆ ಅದೆಲ್ಲ ಹಣನೇ ಜ್ಞಾನ ಅನ್ನೋ ಥರ ಇದೆ. ಅದಕ್ಕೆ ನೋಡಿ, ನಮ್ಮನ್ನು ನೋಡ್ಕೊಂಡು ಈಗ ನಮ್ಮ ಮಕ್ಕಳು ಅಷ್ಟೇ ಹೋಮ್ವರ್ಕ್ ಆಗಿದ ತಕ್ಷಣ ಅವರು ಒಂದು ಪುಸ್ತಕ ತೊಗೊಂಡು ಬರೀತಾರೆ. ಅದು ತುಂಬ ಖುಷಿ ಅನಿಸುತ್ತೆ ನನಗೆ. ನಮ್ಮ ತಂಗಿಗಳು ಎಲ್ಲರೂ ನಮ್ಮ ಫ್ಯಾಮಿಲಿಯಲ್ಲಿ ನೋಡಿದವರೆಲ್ಲ ಬಂದು ನೋಡ್ತಾರೆ, ಅಕ್ಕ ಏನು ಬರೀತಾ ಇದೆಯಾ, ಕೊಡಿ ಅಕ್ಕ, ನಾವು ಬರೀತೀವಿ. ಸಂತೋಷ ಇದೆ ಗುರುಗಳೇ. ಹಾಂ ಎಲ್ಲರೂ ಖಂಡಿತ ಗುರುಗಳೇ, ಇದೇ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು ಗುರುಗಳು ಹೇಳಿದ್ದಕ್ಕೆ. ಒಂದು ಮಗು, ನಾನು ಹೋದ ವರ್ಷ ಕನ್ನಡನೇ ಅವನಿಗೆ ತುಂಬ ಕಷ್ಟ ಅಂತ, ಎಲ್ಲ ಸಬ್ಜೆಕ್ಟಲ್ಲೂ ಸ್ವಲ್ಪ ಪರವಾಗಿಲ್ಲ, ಮಗು ಓದ್ತಾ ಇಲ್ಲ ಅಂತ ಅಂದರು. ಸರಿ, ನಾನಂತೆ ನಿಮ್ಮ ಮಗನ ಹೆಸರಲ್ಲಿ ಬರಿತೀನಿ ನಾನು ಅಂತ ಅಂದೆ. ಆಯಿತು ಅಂತಂದು. ಈ ಸಲ ಅವನೇ ಕ್ಲಾಸಿಗೆ ಫಸ್ಟ್ ಅಂತೆ, ಒಲಿಂಪಿಕ್ಕಲ್ಲಿ ಅವ್ರ ಸ್ಕೂಲ್ಗೆ ಫಸ್ಟ್ ಬಂದಿದ್ದಾನಂತೆ. ತುಂಬಾ ಖುಷಿಯಾಗುತ್ತೆ. ಮತ್ತು ಯಾರೋ ಸುಮ್ಮನೆ ನಾನು ಕೇಳಿದ್ನಲ್ಲ ಅಂತ ಮುಲಾಜಿಗೆ ಬರ್ಸಿರೋರ್ಗು ದೇವರು ಸ್ವಂತ ಮನೆ ಮಾಡಿಕೊಟ್ಟಿದ್ದಾರೆ. ಆ ಥರ ತುಂಬಾ ಆಗಿದೆ ಗುರುಗಳೇ. ಎಷ್ಟು ಅವ್ರ ಹೆಸರಲ್ಲಿ ನಾನು ಬರೀತೀನಿ. ಅವ್ರ ಹೆಸರಲ್ಲಿ ಹೌದು. ಹೌದು ಗುರುಗಳೇ, ಅವ್ರ ಹೆಸರಲ್ಲಿ ಬರ್ತೀನಿ. ಏನಕ್ಕೆ, ನನಗೇನು ಅಂದರೆ ನಾನು ಬರೀಬೇಕಷ್ಟೇ. ಅದೂ ಅಷ್ಟೇ, ಏನು ಆಗಲಿ ನಾನು ಬರೆಯೋದು ಅಷ್ಟೇ. ಆ ಥರ ತುಂಬಾ ನಮಗೇನು ಆದರೆ ಅವಾಗ ಅವರು ಹೇಳ್ತಾರಲ್ಲ ಗುರುಗಳೇ, ನಮ್ಗೆ ಈ ಥರ ಆಯಿತು ಅಂತ ಎಕ್ಸ್ಪೀರಿಯೆನ್ಸ್ ಹೇಳ್ತಾರೆ. ನನಗೆ ಭಾಳ ಸಂತೋಷ. ಅದರಿಂದನೇ ನನ್ನ ಕರ್ಮ ಕಳಿಬೋದಲ್ವಾ. ಅದಕ್ಕೇ ನಾನು ಅಂದ್ಕೊಂಡೆ, ಅವ್ರ ಕಷ್ಟ ನಾನು ಹೋಗ್ಸಿದ್ರೆ ತುಂಬಾ ಆ ಮಗು ಎಲ್ಲ ಚೆನ್ನಾಗಿ ಓದಿದೆ. ಅಥವಾ ಯಾರಿಗೋ ಒಬ್ರಿಗೆ ಮಗು ಆಗಿರಲಿಲ್ಲ, ಅವ್ರು ಬರ್ಸಿದ್ರು. ಅವ್ರಿಗೆ ಕರೆಕ್ಟಾಗಿ ಗಂಡು ಮಗುನೇ ಆಗಿದೆ. ನಾನು ಅಂದೆ ರಾಯರೇ ಜನಿಸ್ತಾರೆ ಅಂತ, ಅವ್ರಿಗೆ ರಾಯರೇ ಹುಟ್ಟಿದ್ದಾರೆ. ಅದು ಆ ಥರದ್ದೆಲ್ಲ ತುಂಬಾ ಎಕ್ಸ್ಪೀರಿಯೆನ್ಸ್ ಆಗಿದೆ. ನನಗೆ ಖುಷಿ, ತುಂಬ ಸಂತೋಷ ಗುರುಗಳೇ. ಗುರುಗಳೇ, ಇನ್ನೊಬ್ಬರು ಗುರುಗಳೇ ಆಫೀಸಲ್ಲಿ ನಮ್ಮ ಮನೆಯವ್ರಿಗೆ ತುಂಬ ತೊಂದರೆ ಕೊಡ್ತಾಯಿದ್ರು. ಅವರು ಬೇಕು ಅಂತಲೇ ಅವ್ರು ಚೆನ್ನಾಗಿ ಕೆಲಸ ಮಾಡಿದ್ರೂ ತುಂಬ ತೊಂದರೆ ಕೊಡ್ತಾಯಿದ್ರು. ನಾವು ರಾಯರಿಗೆ ಹೇಳಿದ್ವಿ, ನೋಡಿ ರಾಯರ ಈ ಥರ ಆಗ್ತಾಯಿದೆ ನಮಗೆ ಅಂತ. ಒಂದು 10 ಬುಕ್ಕು ಬರೆದಿದ್ದೀನಿ ಅನ್ಸುತ್ತೆ. ಅವರೇ ವಾಲಂಟಿಯಾಗಿ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ಬಿಟ್ರು. ನನಗೆ ತುಂಬ ಖುಷಿ ಆಗ್ತಾಯಿದೆ ಗುರುಗಳೇ. ಈ ಥರದ್ದೆಲ್ಲನೂ ಏನೋ ಆಗ್ತಾಯಿದೆ ಗುರುಗಳೇ. ನಮ್ಮದು ಇನ್ನೂ ನಮ್ಮ ತಾಯಿ 20 ವರ್ಷದ ಹಿಂದೆ ಅವರ ತಮ್ಮನಿಗೆ ಆಸ್ತಿನ ಬರ್ಕೊಟ್ಬಿಟ್ಟಿದ್ರು, ಅಂದರೆ ನಿಮಗೆ ಅಂತ ಹೇಳಿ. ಅದು ವರ್ಷ ನಾವು ಅಂದ್ಕೊಂಡು ಏನೋ ಅವ್ರು ಬರ್ಸ್ಕೊಂಡು ಹೋಗ್ಬಿಟ್ಟಿದ್ರಲ್ಲ, ಸೈನ್ ಹಾಕಿಸ್ಕೊಂಡಿದ್ದಾರೆ, ನಮ್ಗೆ ಇನ್ನೇನು ಸಿಗಲ್ಲ ಅಂತ ಅಂದ್ಕೊಂಡು ಸರಿ ಬರೆಯುವಾಗ ನಾನು ಒಂದು ಸಂಕಲ್ಪ ಹಾಕ್ಕೊಂಡೆ, ಗೊತ್ತಿಲ್ಲ ರೈರೆ, ನಮಗೀಗ ನೋಡಿದ್ರೆ ದುಡಿಯೋಕ್ಕೂ ಶಕ್ತಿ ಇಲ್ಲ, ಏನಾದರೂ ನೀವು ಮಾಡಿಕೊಟ್ರೆ ನಮಗೂ ಒಂದು ಒಳ್ಳೆಯದಾಗುತ್ತೆ ಅಂತ. ಯಾರೋ ನಿಜವಾಗೋ ಬಂದರು, ಅವರೇ ಹೇಳಿದ್ರು ನಾವು ಮಾಡಿಕೊಡ್ತೀವಿ ನಿಮಗೆ ಅಂತ. ನಾನೇನು ಓಡಾಡಲಿಲ್ಲ, ಅವರೇ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡು ಪ್ರೊಸೀಡಿಂಗಲ್ಲಿ ಇದೆ, ಖಂಡಿತ ಅದು ನಮ್ದು ಆಗುತ್ತೆ ಅಂತ ಇದೆ ಗುರುಗಳೇ. ನಾನು ನಿಜ ಗುರುಗಳೇ, ಅವರ ತಮ್ಮನಿಗೆ ಅವರು ಆ ಥರ ಮಾತಾಡಿದ್ದಾರೆ, ನಮಗೆ ನೀವೇನು ಬರಲ್ವಲ್ಲ, ನಾನು ನಿಮಗೇನು ಮೋಸ ಮಾಡಲ್ಲ ಅಂತ ಬರ್ಸ್ಕೊಂಡಿದ್ರು. ಅದು ಯಾರು ಮೋಸ ಮಾಡೋದನ್ನ ಆ ವ್ಯಕ್ತಿನೂ ಇಲ್ಲ ಈಗ ಗುರುಗಳೇ. ತುಂಬಾ ನಾನು ಅದಕ್ಕೆ ಅಂದ್ಕೊಂಡಿದ್ದೆ. ಹೌದು, ಚಿಂತೆ ಬರುತ್ತೆ ಗುರುಗಳೇ. ನನಗೆ ಇವಾಗ ಎಲ್ಲ ಕಣ್ಣು ಬಿಟ್ಟರೆ ಸಾಕು, ಅದೇ ಒಂದು ಇದು.
ನಂಗೆ ಬೇರೆ ಏನೂ ಆದರೆ ಮೊದಲೆಲ್ಲ ಏನಾಗ್ತಿತ್ತು ಅಂದರೆ ಇಲ್ಲಿ ನೋವು ಇಲ್ಲೇನೋ ನೋಯ್ತಾ ಇದೆಯಲ್ಲ, ನಂಗೆ ಮುಂದೆ ಏನೋ ಆಗ್ಬೋದು ಆ ಥರದ್ದು ಯೋಚನೆ ಬರ್ತಾಯಿತ್ತು. ಈಗ ಹಂಗಲ್ಲ, ಮತ್ತು ನಮ್ಮ ಡಾಕ್ಟ್ರು ಇದ್ದಾರಲ್ಲ ಮನೆಯಲ್ಲಿ, ಬಿಡಿ ನೋಡ್ಕೋತಾರೆ ಅನ್ನೋದು ಒಂದು ಇದೆ. ಹಾಗೆ ಆಗುತ್ತೆ ಗುರುಗಳೇ, ಒಂದೊಂದೇ ಇವತ್ತಿದ್ದು ನೋವು ನಾಳೆ ಇಲ್ಲ. ಆದರೂ ಇನ್ನೊಂದು ಅನ್ಕೋತೀನಿ, ಈ ನೋವು ಬಂದಿದೆ ಅಂದರೆ ನನಗೇನೋ ಒಳ್ಳೇದಕ್ಕೆ ಬಂದಿದೆ. ಅದೆಲ್ಲ ನೋವಿಲ್ಲ ಅಂದರೆ ನಾವು ಈ ಥರ ಮಾಡ್ತಾನೆ ಇರಲಿಲ್ಲ. ನಾವು ಎಲ್ಲೋ ಟೈಮ್ ವೇಸ್ಟ್ ಮಾಡ್ಕೊಂಡು ಹೊಟ್ಟೋಗ್ಬಿಡ್ತಾಯಿದ್ವಿ. ಕಷ್ಟ ಇರೋದಕ್ಕೆ ನಾವು ಈ ಥರ ಬಂದಿದ್ದೀವಿ ಅಂತ. ಆ ಕಷ್ಟಕ್ಕೆ ಒಂದು ಥ್ಯಾಂಕ್ಸ್ ಹೇಳ್ಬಿಡ್ತೀನಿ. ಒಳ್ಳೇದಾಯ್ತಪ್ಪ, ಯಾರ ಜೊತೆನೂ ಹೋಗೋದಿರಲ್ಲ, ಏನಿರಲ್ಲ ಅಂತ. ಚೆನ್ನಾಗಿದ್ದರೆ ಎಲ್ಲರ ಜೊತೆ ಹೋಗಿ ನಾವು ಟೈಮ್ ವೇಸ್ಟ್ ಮಾಡ್ಕೊತಾ ಇದ್ವಿ. ಈಗ ಯಾವಾಗ ಹುಷಾರಿಲ್ಲ ಅಂದರೆ ಸುಮ್ಮನೆ ಕೂತ್ಕೊಂಡಿರ್ತೀವಿ. ಆ ಕೂತ್ಕೊಂಡಿರೋ ಸಮಯನ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ. ಇದು ನಾನು ನನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮಾಡ್ತಾಯಿರೋ ಆಸ್ತಿ ಅಂತ ತಿಳ್ಕೊಂಡಿದ್ದೀನಿ ಗುರುಗಳು. ಅಷ್ಟೇ. ನನಗೆ ಒಬ್ಬಳೇ ಮಕ್ಕಳು ಗುರುಗಳೇ. ಮತ್ತು ಇನ್ನೂ ಒಂದು ಮಾಡ್ತಾಯಿದ್ದೀನಿ ಗುರುಗಳೇ, ಈಗ ಬರೆಯೋದ್ರ ಪುಣ್ಯದಿಂದ ನಮ್ಮ ಪೂರ್ವಿಕರು ಯಾರ್ಯಾರು ಇದಾಗಿದ್ದಾರೋ ಅವರೆಲ್ಲ ಉನ್ನತ ಲೋಕಕ್ಕೆ ಹೋಗಲಿ ಅಂತಲೂ ಕೇಳ್ಕೊತಾ ಇದ್ದೀನಿ. ಅದು ನನ್ನನ್ನು ನೋಡಿ ನನ್ನ ಮಕ್ಕಳು ಅದನ್ನೇ ಕಲೀಲಿ ಅಂತ ಗುರುಗಳೇ. ಥ್ಯಾಂಕ್ ಯು ಗುರುಗಳೇ. ನೀವು ದಾರಿ ತೋರಿಸ್ತಿಲ್ಲ ಅಂದರೆ ನಮಗೆ ನಿಜವಾಗೂ ಈ ಗುರು ಪೂರ್ಣಿಮೆ ದಿವಸ ನಾನು ತುಂಬ ಹೃದಯದಿಂದ ನಿಮಗೆ ಗೌರವಿಸ್ತೀನಿ ಗುರುಗಳೇ. ನೀವು ದಾರಿ ತೋರಿಸ್ಲಿಲ್ಲ ಅಂದರೆ ನಮಗೆ ಇದು ಗೊತ್ತಾಗ್ತಾ ಇರಲಿಲ್ಲ. ಸುಮ್ಮನೆ ಇದಾಗ್ಬಿಡ್ತಾಯಿದ್ವಿ, ಅರ್ಥವಾಗಿ ನಾವು ಹೇಗೆ ಅಂತ ಗೊತ್ತಿಲ್ಲ. ಗುರು ಅನ್ನೋರು ಬೇಕು ಗುರುಗಳೇ. ದಾರಿ ಹೇಗೆ, ಯಾವುದು ಒಳ್ಳೆಯ ದಾರಿ ಯಾವುದು ಅಂತ ತೋರಿಸೋದಕ್ಕೆ ಒಬ್ಬರು ಗುರು ಬೇಕೇ ಬೇಕು ಅಂತ ಅನಿಸುತ್ತೆ. ಆದರೆ ಖಂಡಿತ ಗುರುಗಳೇ, ಥ್ಯಾಂಕ್ ಯು.